ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಜ್ಞಾನರೋಚಿ ಪರಿಪೂರಿತಾಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವಗೀರ್ವಾಣ ವಿಜ್ಞಾನದಮಾನತೋಸ್ಮಿ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ. ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ. ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋऽನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ. ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ದಶಮಸ್ಕಂಧದ 42ನೇ ಅಧ್ಯಾಯದಲ್ಲಿ 23ನೇ ಶ್ಲೋಕ. ತಥೈವ ಮುಷ್ಟಿಕಃ ಪೂರ್ವಂ ಸ್ವಮುಷ್ಟ್ಯಾಭಿಹತೇನ ವೈ ಬಲಭದ್ರೇಣ ಬಲಿನಾ ತಲೇನಾಭಿಹತೋ ಭೃಶಂ. ಪ್ರವೇಪಿತಃ ಸ ರುಧಿರಂ ಉದ್ವಮನ್ ಮುಖತೋರ್ದಿತಃ. ವ್ಯಸುಪ್ಪಪಾತೋರ್ವಿಪಸ್ಥೆ ವಾತಾಹತ ಇವಾಂಘ್ರಿಪಃ. ಇದುವರೆಗೆ ಶ್ರೀಕೃಷ್ಣ ಚಾಣೂರನ ಜೊತೆಯಲ್ಲಿ ಮಲ್ಲಯುದ್ಧವನ್ನ ಮಾಡಿ ಚಾಣೂರನ ಸಂಹಾರ ಮಾಡಿದ್ದನ್ನ ವರ್ಣನೆ ಮಾಡಿದರು. ಈಗ ಶುಕಾಚಾರ್ಯರು ಮುಷ್ಟಿಕನ ಜೊತೆಯಲ್ಲಿ ಬಲರಾಮ ಯುದ್ಧ ಮಾಡಿದ್ದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಹೇಗೆ ಚಾಣೂರನಿಗೆ ಕೃಷ್ಣ ಮುಷ್ಟಿಯಿಂದ ಹೊಡೆದೋ ಅದೇ ರೀತಿ ಮುಷ್ಟಿಕನೂ ಕೂಡ ಮೊದಲಿಗೆ ಮುಷ್ಟಿಯಿಂದ ಬಲರಾಮನಿಗೆ ಹೊಡೆದ. ಚಾಣೂರನು ಹಾಗೆ ಮಾಡಿದ್ದ. ಎರಡೂ ಮುಷ್ಟಿಯನ್ನ ಗಟ್ಟಿಯಾಗಿ ಮುಷ್ಟಿಯನ್ನ ಕಟ್ಟಿ ಕೃಷ್ಣನಿಗೆ ಹೊಡೆದಿದ್ದಲ್ಲ, ಅದು ಹಾಗೇನೆ ಇವನು ಕೂಡ ಬಲರಾಮನಿಗೆ ಮುಷ್ಟಿಯಿಂದ ಹೊಡೆದಂತೆ. ತಥೈವ ಮುಷ್ಟಿಕಃ ಅಂತ ಹೇಳಿದ್ದಾರೆ. ತಥೈವ ಅಂದ್ರೆ ಹಾಗೆ, ಚಾಣೂರ ಹೇಗೆ ಮಾಡಿದ್ದ ಹಾಗೆ. ಪೂರ್ವಂ ಮೊದಲು ಮುಷ್ಟಿಯಿಂದ ಬಲರಾಮನಿಗೆ ಹೊಡೆದ. ಆಮೇಲೆ ಬಲಿಷ್ಠನಾದಂತಹ ಬಲರಾಮ ಅವನ ಮುಷ್ಟಿಕನ ತಲೆಯ ಮೇಲೆ ಕೈಯಿಂದ ಜೋರಾಗಿ ಹೊಡೆದಂತೆ. ಬಲವಾಗಿ ತಲೆಯ ಮೇಲೆ ಹೊಡೆದದ್ರಿಂದ ಅವನು ಜರ್ಝರಿತನಾಗಿ ನಡುಗುತ್ತಾ ಬಾಯಿಂದ ರಕ್ತವನ್ನ ವಾಂತಿ ಮಾಡ್ಕೊಳ್ತಾ ಸತ್ತ ಮುಷ್ಟಿಕ. ಅದು ಹೇಗಿತ್ತು ಅಂತಂದ್ರೆ, ಒಂದು ಮರ, ದೊಡ್ಡ ಮರ ಬಿರುಗಾಳಿಗೆ ಸಿಕ್ಕಾಗ ಅದು ಹೇಗೆ ನೆಲಕ್ಕೆ ದೊಪ್ಪನೆ ಬಿದ್ದು ನೆಲವನ್ನ ಕಾಣ್ತದೋ ಆ ಥರ ಈ ಮುಷ್ಟಿಕ ಅಂತನ್ನೋನು ತಲೆಗೆ ಹೊಡೆದಾಗ
ಆ ಬಿರುಗಾಳಿಗೆ ಸಿಕ್ಕಂತಹ ಮರ ನೆಲಕ್ಕೆ ಬೀಳುವಂತೆ ಕೆಳಗೆ ಬಿದ್ದ. ಬಾಯೆಲ್ಲ ರಕ್ತದಿಂದ ವಾಂತಿ ಮಾಡಿಕೊಂಡು ಸತ್ತು ಬಿದ್ದ. ಇದು ಬಲರಾಮ ಮುಷ್ಟಿಕನನ್ನ ಸಂಹಾರ ಮಾಡಿರ್ತಕ್ಕಂತಹ ರೀತಿ. ಇಲ್ಲಿ ವಾದಿರಾಜ ಸ್ವಾಮಿಗಳು ರುಕ್ಮಿಣೀಶ ವಿಜಯದಲ್ಲಿ ಈ ಮುಷ್ಟಿಕನ ಸಂಹಾರವನ್ನ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಅವನ ಹೆಸರು ಮುಷ್ಟಿಕ ಅಂತ. ಬಲರಾಮನ ಮುಂದೆ ಈ ಮುಷ್ಟಿಕ ಏನೂ ಅಲ್ಲ. ಆದ್ರಿಂದ ಬಲರಾಮ ಮುಷ್ಟಿಯಿಂದ ತಲೆಗೆ ಹೊಡೆದ್ರೆ ಅವನ ಮುಷ್ಟಿಕ ಅನ್ನೋ ಹೆಸರು ಸಾರ್ಥಕ ಆಯಿತು ಅಂತ ಹೇಳ್ತಾರೆ. ಮುಷ್ಟಿಕ ಅಂತ ಅವನಿಗೆ ಹೆಸರು. ಮುಷ್ಟಿ ಕ ಕ ಅಂದ್ರೆ ತಲೆ. ಅವನ ಮುಷ್ಟಿ, ಈ ಬಲರಾಮ ಮುಷ್ಟಿಯಿಂದ ಅವನ ತಲೆಗೆ ಹೊಡೆದ, ಹಾಗಾಗಿ ಮುಷ್ಟಿ, ಆ ಮುಷ್ಟಿಯ ಕ ತಲೆ ಮೇಲೆ ಅದು ಬಂದು ಎರಗಿತು ಅಂತ ಅರ್ಥ ಅದಕ್ಕೆ. ಹೀಗೆ ಮುಷ್ಟಿಕ ಅನ್ನೋ ಹೆಸರು ಸಾರ್ಥಕ ಮಾಡಿದ ಬಲರಾಮ ಅವಂದು. ಆದರೆ ಹಾಗಾಗಬಾರದು ಅಂತ ರಾಮಸ್ತಂ ತಲಘಾತೇನ ಜಘಾನ ಅಂತ ಭಾಗವತದಲ್ಲಿ ಬಲಿನಾ ತಲೇನ ಅಂತಿದೆ. ಅಂಗೈಯಿಂದಲೇ ಹೊಡೆದ ಅಂತ. ಬಲಿನ ತಲೇನ ಅಂತನ್ನೋ ಶಬ್ದಕ್ಕೆ, ತಲ ಅನ್ನೋ ಶಬ್ದಕ್ಕೆ ಅಂಗೈ ಅಂತ ಅರ್ಥ. ಅಂಗೈಯಿಂದಲೇ ಹೊಡೆದ ಅಂತ ಇಟ್ಟುಕೊಳ್ಬೇಕು. ಮುಷ್ಟಿಯಿಂದ ಹೊಡೆದ ಅಂತ ಹಾಗೂ ಇಟ್ಟುಕೊಳ್ಳಿಕ್ಕೆ ಬರ್ತದೆ, ಅಥವಾ ಅಂಗೈಯಿಂದ ಹೊಡೆದ ಅಂತ ಇಟ್ಟುಕೊಳ್ಳಿಕ್ಕೂ ಬರ್ತದೆ. ಯಾಕೆಂದ್ರೆ ಅಲ್ಲಿ ಕೈ ಅಂತಿದೆ ಅಷ್ಟೇ. ತಲ ಅನ್ನೋ ಶಬ್ದಕ್ಕೆ ಮುಷ್ಟಿಯಿಂದ ಅಂತನೂ ಹೇಳಬಹುದು, ತಲಘಾತೇನ ಅಂತನೂ ಹೇಳಬಹುದು, ಮುಷ್ಟಿಯಿಂದ ಅಂತನೂ ಹೇಳಬಹುದು. ಹರಿವಂಶದಲ್ಲಿ ಇದೇ ವಿಷಯ ಬರ್ತದೆ. ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಅವರು ಕೂಡ ಹೇಳುವಾಗ ಇದೇ ವಿಷಯವನ್ನ ಬಲಸ್ಯ ದೃಢ ಮುಷ್ಟಿ ನಿಪಿಷ್ಟ ಮೂರ್ಧ ಅಂತ ಹೇಳ್ತಾರೆ. ಅಂದ್ರೆ ದೃಢವಾದ ಮುಷ್ಟಿಯಿಂದ ಬಲರಾಮ ಹೊಡೆದ ಅಂತಾನೆ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ. ಹಾಗಾಗಿ ಭಾಗವತದಲ್ಲಿ ಬಲಿನ ತಲೇನ ಅಂತೇನಿದೆ ಅಲ್ವಾ, ತಲೇನ ಅಂದ್ರ ತಲಘಾತೇನ ತಲೇನ ಅನ್ನೋ ಶಬ್ದಕ್ಕೆ ನಿಜವಾದ ಅರ್ಥ ಅಂಗೈಯಿಂದ ಅಂತ ಅರ್ಥ ಬರ್ತದೆ. ಆದ್ರೆ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಮುಷ್ಟಿ ಅನ್ನೋ ಶಬ್ದವನ್ನು ಸ್ಪಷ್ಟವಾಗಿ ಹೇಳಿರೋದ್ರಿಂದ ಬಲಿನ ತಲೇನ ಅನ್ನೋದನ್ನ ನಾವು ಬಿಡಿಸೋಳುವಾಗ ಬಲಿನ ಅತಲೇನ ಅಂತ ಪದ ವಿಭಾಗ ಮಾಡ್ಕೊಳ್ಬೇಕು. ಇದನ್ನ ಸತ್ಯಧರ್ಮ ತೀರ್ಥರು ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ ನಮಗೆ. ಭಾಗವತದ ಬಲಿನಾ ತಲೇನ ಅನ್ನೋದನ್ನ ಬಲಿನಾ ತಲೇನ ಅಂತ ಒಟ್ಟಿಗೆ ಇಟ್ಟುಕೊಂಡು ಅತಲೇನ ಅಂತ ಬಿಡಿಸ್ಕೊಳ್ಬೇಕು. ಅವಾಗ ಏನಾಗುತ್ತೆ, ಅತಲ ಅಂತನ್ನೋ ಶಬ್ದಕ್ಕೆ ತಲಭಿನ್ನ, ತಲ ಸದೃಶ ಅಂದ್ರೆ ದೃಢವಲ್ಲದ ಅಂಗೈಗೆ ಸಮಾನವಾದ ಸಾಧಾರಣ ಮುಷ್ಟಿ, ಅದರಿಂದ ಹೊಡೆದ ಅಂತ. ಅಂತೂ ಮುಷ್ಟಿಯಿಂದಲೇ ಹೊಡೆದ, ಸಾಧಾರಣ ಮುಷ್ಟಿಯಿಂದ ಹೊಡೆದ ಅಂತ. ದೃಢ ಮುಷ್ಟಿ ಅಂತನ್ನೋ ಶಬ್ದ ಇದೆ. ಆಚಾರ್ಯ ದೃಢಮುಷ್ಟಿ ನಿಪಿಷ್ಟ ಮೂರ್ಧ ಅಂತ ಇದೆ. ಹರಿವಂಶದಲ್ಲೂ ಹಾಗೆ ಇದೆ, ದೃಢಮುಷ್ಟಿ ಅನ್ನೋ ಶಬ್ದ ಇದೆ. ಅದು ದುರ್ಬಲನಾಗಿರ್ತಕ್ಕಂತಹ ಮುಷ್ಟಿಕನ ಪಾಲಿಗೆ ಬಲರಾಮನ ಸಾಧಾರಣ ಮುಷ್ಟಿಯೂ ಕೂಡ ದೃಢ ಮುಷ್ಟಿ ಆಗಿತ್ತು ಅಂತ. ಬಲರಾಮ ಮುಷ್ಟಿಯನ್ನ ಸಾಧಾರಣ ಮುಷ್ಟಿಯಿಂದಲೇ ಹೊಡೆದದ್ದು. ಆದ್ರೆ ಇವನಿಗೆ ಯಾರಿಗೆ ಮುಷ್ಟಿಕನಿಗೆ ಅದು ಬಲಿಷ್ಠ ಆಗಿತ್ತು. ಅದಕ್ಕೋಸ್ಕರ ದೃಢ ಮುಷ್ಟಿ ಅಂತ ಹೇಳಿದ್ದಾರೆ. ಈ ಅಭಿಪ್ರಾಯದಲ್ಲಿ ಇಟ್ಕೊಳ್ಬೇಕು. ರುಕ್ಮಿಣೀಶ ವಿಜಯದಲ್ಲಿ ವಾದರಾಜ ಸ್ವಾಮಿಗಳು ಹೇಳಿದ್ದೇನಿದೆ, ಅದರ ಅಭಿಪ್ರಾಯ ಹೀಗೆ: ದೃಢವಾದ ಮುಷ್ಟಿ
ತಲೆ ಮೇಲೆ ಬೀಳಲಿಲ್ಲ. ಬಲರಾಮ ಸಾಧಾರಣ ಮುಷ್ಟಿಯಿಂದಲೇ ಹೊಡೆದ. ಅವನ ಮುಷ್ಟಿಕ ಅನ್ನೋ ಹೆಸರು ಸಾರ್ಥಕ ಆಗಬಾರದು ಅಂತಾನೆ ಮಾಡಿದ. ನಿಜವಾಗ್ಲೂ ಮುಷ್ಟಿಕ ಅನ್ನೋ ಹೆಸರು ಮುಖ್ಯಾರ್ಥದಲ್ಲಿ ಸಾರ್ಥಕವಾಗಲಿಲ್ಲ. ಯಾಕೆಂದ್ರೆ ಅವನು ಸಾಧಾರಣ ಮುಷ್ಟಿಯಿಂದಲೇ ಹೊಡೆದಿದ್ದ. ಇದೇ ಅಭಿಪ್ರಾಯದಲ್ಲಿ ರುಕ್ಮಿಣೀಶದಲ್ಲೂ ಹಾಗೆ ಹೇಳಿದ್ದಾರೆ. ಬಲರಾಮನ ಮುಂದೆ ಮುಷ್ಟಿಕ ಏನೂ ಅಲ್ಲ. ಅವನ ಮುಷ್ಟಿಯಿಂದ ತಲೆಗೆ ಹೊಡೆದ್ರೆ ಅವನ ಮುಷ್ಟಿ ಸಾರ್ಥಕವಾಗಿ ಬಿಡ್ತಿತ್ತು. ಅವನ ಮುಷ್ಟಿಕ ಅನ್ನೋ ಹೆಸರು ಅದಾಗಬಾರದು. ಅದಕ್ಕೋಸ್ಕರ ಏನು ಮಾಡಿದ್ರು, ಸಾಧಾರಣ ಮುಷ್ಟಿಯಿಂದ ಹೊಡೆದ್ರು ಅಂತ ಈ ಅಭಿಪ್ರಾಯ ರುಕ್ಮಿಣೀಶ ವಿಜಯಕ್ಕೆ ಇಟ್ಟುಕೊಳ್ಬೇಕು. ತಥೈವ ಮುಷ್ಟಿಕ ಪೂರ್ವಂ ಸ್ವಮುಷ್ಟ್ಯಾಭಿಹತೇನ ವೈ ಬಲಭದ್ರೇಣ ಬಲಿನಾ ತಲೇನಾಭಿಹತೋ ಭೃಶಂ ಪ್ರವೇಪಿತಃ ಸರುಧಿರಂ ಉದ್ವಮನ್ ಮುಖತೋರ್ದಿತಃ ವ್ಯಸುಪ್ಪಪಾತೋರ್ವ್ಯುಪಸ್ಥೆ ವಾತಾಹತ ಇವಾಂಘ್ರಿಪಃ ತತಃ ಕೂಟಮನುಪ್ರಾಪ್ತಂ ರಾಮ ಪ್ರಹರತಾಂ ವರಃ ಅವಧಿಲ್ಲೀಲಯಾ ರಾಜನ್ ಸಾವಜ್ಞಂ ವಾಮಮುಷ್ಟಿನಾ. ರಾಜನ್, ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯ ಹೇಳ್ತಾ ಇದ್ದಾರೆ, ಲೇ ರಾಜನೇ, ಆಮೇಲೆ ಇವರಿಬ್ರು ಸತ್ರಲ್ಲ, ಚಾಣೂರ ಮತ್ತು ಮುಷ್ಟಿಕ ಅಂತ ಇವರು ಪ್ರಧಾನರಾಗಿರ್ತಕ್ಕಂತಹ ಜಟ್ಟಿಗಳು. ಇವರು ಸತ್ತ ಕೂಡಲೇ ಕೂಟ ಎಂಬಂತಹ ಒಬ್ಬ ಜಟ್ಟಿ ಬಂದ. ಅವನ ಹೆಸರು ಕೂಟ ಅಂತ. ಅವನು ಬಂದಾಗ ಬಲರಾಮ ಪ್ರಹರತಾಂ ವರಹ, ಯುದ್ಧ ಮಾಡತಕ್ಕಂಥವರಲ್ಲಿ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥವನು ಬಲರಾಮ. ಅವನೇನು ಮಾಡಿದ, ಅನಾಯಾಸವಾಗಿ ಅವನನ್ನ ಎಡಗೈ ಮುಷ್ಟಿಯಿಂದಲೇ ಹೊಡೆದದಂತೆ. ಅವನಂತ ಒಂಥರ ನೆಗ್ಲೆಕ್ಟ್ ಮಾಡೋ ಹಾಗೆ, ತಿರಸ್ಕಾರ ಮಾಡೋ ಭಾವನೆಯಿಂದ ಸಾವಜ್ಞಂ ವಾಮಮುಷ್ಟಿನ ಅಂತಾರೆ. ಇವನ್ಯಾವ ಲೆಕ್ಕ ಅಂತ ಎಡಗೈ ಮುಷ್ಟಿಯಿಂದಲೇ ಅವನನ್ನ ಹೊಡೆದು ಕೊಂದ ಕೂಟ ಅಂತನ್ನೋ ಜಟ್ಟಿಯನ್ನ. ತತಃ ಕೂಟಮನುಪ್ರಾಪ್ತಂ ರಾಮ ಪ್ರಹರತಾಂ ವರಹ ಅವಧೀಲ್ಲೀಲಯಾ ರಾಜನ್ ಸಾವಜ್ಞಂ ವಾಮಮುಷ್ಟಿನಾ ತಥೈವ ಹಿ ಛಲಕೃಷ್ಣ ಪದಾಪಹತ ಶೀರ್ಷಕಃ ದ್ವಿಧಾ ಭೂತಃ ಕೋಸಲಕಃ ಉಭಾವಪಿ ನಿಪೇತತುಃ. ಆವಾಗ್ಲೇನೆ ಛಲ ಅಂತನ್ನೋನು ಮತ್ತೊಬ್ಬ ಮಲ್ಲ, ಅವನನ್ನ ಅದೇ ಸಮಯದಲ್ಲಿ ಕೃಷ್ಣ ಏನು ಮಾಡಿದ, ಕಾಲಿಂದ ಒದ್ದು ಅವನ ತಲೆಯನ್ನೇ ಹಾರಿಸಿಬಿಟ್ಟ. ಕೂಟನನ್ನ ಬಲರಾಮ ಎಡಗೈಯಿಂದ ಹೊಡೆದು ಮುಷ್ಟಿಯಿಂದ ಅವನನ್ನ ಸಾಯಿಸಿದ. ಛಲನನ್ನ ಕೃಷ್ಣ ಕಾಲಿಂದ ಒದ್ದು ಅವನ ತಲೆ ಹಾರಿಸಿಬಿಟ್ನಂತೆ. ಪದಾಪಹತ ಶೀರ್ಷಕ ಅಂತ. ಮತ್ತೊಬ್ಬ ಕೋಸಲ ಅಂತನ್ನೋನು ಅವನು ಬಂದ. ಅವನನ್ನ ಎರಡು ತುಂಡಾಗಿ ಸೀಳಿಬಿಟ್ನಂತೆ ಕೃಷ್ಣ. ಹೀಗೆ ಛಲ ಮತ್ತೆ ಕೋಸಲ ಅಂತನ್ನೋ ಇಬ್ಬರು ಮಲ್ಲರು ಕೂಡ ಸತ್ತು ಬಿದ್ರು. ತಥೈವ ಹಿ ಛಲ ಕೃಷ್ಣ ಪದಾಪಹತ ಶೀರ್ಷಕಃ ದ್ವಿಧಾ ಭೂತಃ ಕೋಸಲಕಃ ಉಭಾವಪಿ ನಿಪೇತತುಃ. ಚಾಣೂರೇ ಮುಷ್ಟಿಕೆ ಕೂಟೆ ಛಲೆ ಕೋಸಲಕೆ ಹತೆ ಶೇಷಾ ಪ್ರದುದ್ರುವುರ್ಮಲ್ಲಾಹ ಸರ್ವೇ ಪ್ರಾಣಪರೀಪ್ಸವಃ. ಇನ್ನೂ ಅನೇಕ ಜನ ಬಂದಿದ್ರು ಮಲ್ಲರು ಯುದ್ಧ ಮಾಡಲಿಕ್ಕೆ ಅಂತ. ಈಗ ಚಾಣೂರ, ಮುಷ್ಟಿಕ, ಕೂಟ, ಛಲ, ಕೋಸಲ ಇವರು 4-5 ಜನ ಸತ್ರಲ್ಲ. ಪ್ರಧಾನ ಜಟ್ಟಿಗಳು ಇವರು 5 ಜನ. ಈ ಪ್ರಧಾನ ಜಟ್ಟಿಗಳೇ ಸತ್ತದನ್ನ ನೋಡಿ ಉಳಿದ ಜಟ್ಟಿಗಳೆಲ್ಲ ನಮ್ಮ ಪ್ರಾಣ ಉಳಿದ್ರೆ ಸಾಕಪ್ಪ ಅಂತ ಹೇಳಿ ಎಲ್ಲರೂ ಓಡಿ ಹೋಗಿಬಿಟ್ರಂತೆ ಇವರ ಸತ್ತದ್ದನ್ನ ನೋಡಿ. ಚಾಣೂರೇ ಮುಷ್ಟಿಕೆ ಕೂಟೆ ಛಲೆ ಕೋಸಲಕೆ ಹತೆ ಶೇಷಾ ಪ್ರದುದ್ರುವುರ್ಮಲ್ಲಾಹ ಸರ್ವೇ ಪ್ರಾಣಪರೀಪ್ಸವಃ. ಗೋಪಾನ್ ವಯಸ್ಯಾನಾಕೃಷ್ಯ
ತೈಃ ಸಂಸೃಜ್ಯ ವಿಜಕ್ರತುಃ ವಾದ್ಯಮಾನೇಷು ತೂರ್ಯೇಷು ವಲ್ಗಂತೌ ಋತನೂಪುರೌ. ಆಮೇಲೆ ಕೃಷ್ಣ ಮತ್ತು ಬಲರಾಮ ಇಬ್ರು ಏನು ಮಾಡಿದ್ರು ಅಂದ್ರೆ, ಅದು ಒಂದು ಒಳ್ಳೆ ಮಲ್ಲ ಯುದ್ಧಕ್ಕೋಸ್ಕರ ಅಂತ ತಯಾರು ಮಾಡಿರ್ತಕ್ಕಂತಹ ಮಂಟಪ, ಅದು ರಂಗಮಂಟಪ. ಅದಕ್ಕೋಸ್ಕರ ಅಲ್ಲಿ ಆಟ ಆಡೋಣ ಬನ್ನಿ ಅಂತ ತಮ್ಮ ಗೋಪಾಲಕರೆಲ್ಲ ಏನಿದ್ರಲ್ಲ, ತಮ್ಮ ಜೊತೆಗೆ ಬಂದಂತಹ ವಯಸ್ಸ್ಯಾನ್, ತಮ್ಮ ಸ್ನೇಹಿತರು ಗೋಪಾಲಕರು, ಅವ್ರನ್ನೆಲ್ಲ ಎಳೆದೆಳೆದು ಕರ್ಕೊಂಡು ಬಂದು, ಬನ್ರಿ ನಮ್ಮ ಜೊತೆಗೆ ಆಟ ಆಡೋಣ ಬನ್ನಿ, ಕುಸ್ತಿ ಪ್ರದರ್ಶನ ಮಾಡಿದ್ರಂತೆ. ಅವ್ರ ಜೊತೆಗೆ ಆಟ ಕುಸ್ತಿಯನ್ನ ಆ ರಂಗಮಂಟಪದಲ್ಲಿ ಪ್ರದರ್ಶನ ಮಾಡ್ತಾ ಎಲ್ಲರೂ ಕೂಡ ಆಟ ಆಡಿದ್ರು. ಕೃಷ್ಣ, ರಾಮ, ಬಲರಾಮ ಇವ್ರ ಜೊತೆಗೆಲ್ಲ ಸೇರಿ. ಆವಾಗ ರಂಗಮಂಟಪದಲ್ಲಿ ವಾದ್ಯಗಳು ಮೊಳಗುತ್ತಾ ಇದ್ದಾವೆ. ಆ ವಾದ್ಯಗಳ ತಾಳಗಳ ಸರಿಯಾಗಿ, ಆ ತಾಳಕ್ಕೆ ಸರಿಯಾಗಿ ಅವರು ಕುಣಿದಾಡಿದ್ರಂತೆ. ತಮ್ಮ ಕಾಲಿಗೆ ಗೆಜ್ಜೆಯನ್ನ ಕಟ್ಟಿಕೊಂಡಿದ್ರು, ಆ ಹಾಲ್ಗಡಗ ಅಂತಾರೆ. ಆ ಕಾಲ್ಗಡಗದಿಂದ ಶಬ್ದವನ್ನ ಮಾಡ್ತಾ ತಾಳಕ್ಕೆ ಸರಿಯಾಗಿ ನರ್ತನ ಮಾಡಿದ್ರಂತೆ ಆ ರಂಗಮಂಟಪದಲ್ಲಿ. ಇದು ಕೃಷ್ಣ ರಂಗಮಂಟಪದಲ್ಲಿ ಆ ಮಲ್ಲರಾದ ಜಟ್ಟಿಗಳನ್ನೆಲ್ಲ ಸಂಹಾರ ಮಾಡಿ ಆಮೇಲೆ ನರ್ತನ ಮಾಡಿದ್ದಾನೆ. ಇದು ಹೇಗಿದೆ ಅಂತಂದ್ರೆ, ನಮ್ಮ ಒಳಗೂ ಕೂಡ ಶತ್ರುಗಳಿದ್ದಾರೆ. ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ, ಮೋಹಗಳೆಲ್ಲ ನಮ್ಮೊಳಗೆ ಮನೆ ಮಾಡ್ಕೊಂಡಿದ್ದಾರೆ. ಇವರೆಲ್ಲ ಭಾರಿ ಭಾರಿ ದೊಡ್ಡ ದೊಡ್ಡ ಜಟ್ಟಿಗಳು. ಅವರನ್ನ ಮಲ್ಲ ಯುದ್ಧದಲ್ಲಿ, ನಮ್ಮ ಹೃದಯದಲ್ಲಿ ಕೃಷ್ಣ ಏನು ಮಾಡಬೇಕು? ಸಂಹಾರ ಮಾಡಬೇಕು. ಈ ಎಲ್ಲ ಕಾಮಾದಿ ಶತ್ರುಗಳನ್ನ ಪುಡಿ ಮಾಡಿ ಕುಣಿಬೇಕು ನಮ್ಮ ಹೃದಯ ಮಂಟಪದಲ್ಲಿ. ಅಲ್ಲಿ ರಂಗಮಂಟಪದಲ್ಲಿ ಹೇಗೆ ಕುಣಿದ್ನೋ ಹಾಗೆ ಕೃಷ್ಣ ನಮ್ಮ ಹೃದಯ ಮಂಟಪದಲ್ಲಿ ಕುಣಿತಾನೆ. ಯಾರು ಕೃಷ್ಣನ ಅಂತರಂಗ ಭಕ್ತರಿದ್ದಾರೋ ಅಂಥವರಿಗೆ ಅವರ ಒಳಗೆ ಇರುವಂತಹ ಕಾಮಾದಿ ಶತ್ರುಗಳೆಂಬ ಜಟ್ಟಿಗಳನ್ನ ಸಂಹಾರ ಮಾಡಿ ಅವರ ಹೃದಯ ಮಂಟಪದಲ್ಲಿ ಭಗವಂತ ಕೃಷ್ಣ ಕುಣಿತಾನೆ ಅಂತನ್ನೋದನ್ನ ಈ ರೀತಿ ತೋರಿಸಿಕೊಟ್ಟಿದ್ದಾನೆ. ಗೋಪಾನ್ ವಯಸ್ಯಾನ್ ಆಕೃಷ್ಯ ತೈಃ ಸಂಸೃಜ್ಯ ವಿಜಕ್ರತುಃ ವಾದ್ಯಮಾನೇಷು ತೂರ್ಯೇಷು ವಲ್ಗಂತೌ ಋತನೂಪುರೌ ಜನಾ ಪ್ರಜಹೃಷು ಸರ್ವೇ ಕರ್ಮಣಾ ರಾಮಕೃಷ್ಣಯೋಃ ಋತೆ ಕಂಸಂ ವಿಪ್ರಮುಖ್ಯಾಃ ಸಾಧವಃ ಸಾಧು ಸಾಧ್ವಿತಿ. ಆ ಇಡೀ ಮಧುರಾಪಟ್ಟಣದಲ್ಲಿ ಕೃಷ್ಣ ಮತ್ತು ಬಲರಾಮರು ಮಾಡಿರ್ತಕ್ಕಂತಹ ಈ ಕಾರ್ಯಗಳನ್ನ ನೋಡಿ ಎಲ್ಲರೂ ಸಂತೋಷ ಪಟ್ರಂತೆ. ಒಬ್ಬ ಮಾತ್ರ ಬಿಟ್ಟು, ಯಾರದು? ಕಂಸ. ಕಂಸನನ್ನ ಒಬ್ಬನನ್ನ ಬಿಟ್ಟು ಉಳಿದವರೆಲ್ಲರೂ ಸಂತೋಷ ಪಟ್ಟಿದ್ದಾರೆ ಈ ಕೃಷ್ಣ ಮತ್ತು ಬಲರಾಮ ಮಾಡಿರ್ತಕ್ಕಂತಹ ಈ ಕಾರ್ಯಗಳನ್ನ ನೋಡಿ. ಅವರ ಲೀಲೆಗಳಿಂದ ಎಲ್ಲರೂ ಆನಂದ ಹೊಂದಿದ್ದಾರೆ ಅಂತ. ಬ್ರಾಹ್ಮಣರು ಮೊದಲಾದಂತಹ ಸಜ್ಜನರೇನಿದ್ರಲ್ಲ, ಅವರೆಲ್ಲ ಭಲೆ ಭಲೆ ಅಂತ, ಸಾಧು ಸಾಧು ಅಂತ ಹೇಳಿ ಅವರೆಲ್ಲ ಪ್ರಶಂಸೆ ಮಾಡಿದ್ದಾರೆ. ಹಿರಿಯರೆಲ್ಲ ಆ ಕೃಷ್ಣ ಮತ್ತು ಬಲರಾಮರ ಈ ಲೀಲೆಗಳನ್ನ. ಜನ ಪ್ರಜಹೃಷು ಸರ್ವೇ ಕರ್ಮಣಾ ರಾಮಕೃಷ್ಣಯೋಃ ಋತೆ ಕಂಸಂ ವಿಪ್ರಮುಖ್ಯಾಃ ಸಾಧವಃ ಸಾಧು ಸಾಧ್ವಿತಿ. ಹತೇಷು ಮಲ್ಲವರ್ಯೇಷು ವಿದ್ರುತೇಷು ಚ ಭೋಜರಾಟ್ ನ್ಯವಾರಯತ್ ಸ್ವತೂರ್ಯಾಣಿ ವಾಕ್ಯಂ ಚೇದಮುವಾಚಃ. ಈ ಮಲ್ಲ ಯುದ್ಧ ನಡೀತಾ ಇರುವಾಗ ರಂಗಮಂಟಪದಲ್ಲಿ ವಾದ್ಯಘೋಷಗಳೆಲ್ಲ ನಡೀತಾ ಇತ್ತು. ಆ ವಾದ್ಯಘೋಷದಲ್ಲಿ ತಾಳಕ್ಕೆ ಸರಿಯಾಗಿ ಕೃಷ್ಣ ಬಲರಾಮರು ನರ್ತನ ಮಾಡ್ತಾ ಇದ್ದಾರಲ್ಲ, ಕಂಸನಿಗೆ ಸಿಟ್ಟು ಬಂತು.
ಪ್ರಧಾನರಾಗಿರ್ತಕ್ಕಂತಹ ಮಲ್ಲರು ಚಾಣೂರ, ಮುಷ್ಟಿಕ, ಕೂಟ, ಕೋಸಲ, ಛಲ ಇವರು ಸತ್ರಲ್ಲ. ಅವರು ಸತ್ರು, ಉಳಿದವರೆಲ್ಲ ಓಡಿ ಹೋಗಿಬಿಟ್ರು. ಕಂಸನಿಗೆ ಬಹಳ ಸಿಟ್ಟು ಬಂತು. ಕೂಡಲೇ ಆ ವಾದ್ಯ ಘೋಷಗಳನ್ನೆಲ್ಲ ನಿಲ್ಲಿಸಿದ್ದಂತೆ. ನಿಲ್ಲಿಸಿ ಅವರಿಗೆಲ್ಲ ಆಜ್ಞೆ ಮಾಡಿದ. ಇಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಹತೇಶು ಮಲ್ಲವೀರ್ಯೇಶು ವಾಕ್ಯಂ ಸತೂರ್ಯಾಣಿ ನಿವಾರಯತ್ ಅಂತ ಭಾಗವತ ಹೇಳ್ತಾ ಇದೆ. ಅಂದ್ರೆ ಇವು 5 ಜನ ಮಲ್ಲರು ಸತ್ತ ಮೇಲೆ ವಾದ್ಯಗಳನ್ನ ನಿಲ್ಲಿಸಿದ ಕಂಸ ಅಂತ. ಆದ್ರೆ ಹರಿವಂಶದಲ್ಲಿ ಇದೇ ಕಥೆ ಬಂದಾಗ ಅಲ್ಲಿ ಕಂಸ ಚಾಣೂರ ಮತ್ತೆ ಮುಷ್ಟಿಕ ಇವರು ಸಾಯೋದಕ್ಕಿಂತ ಮುಂಚೆನೆ, ಯಾವಾಗ ಅವರಿಗೆ ಯುದ್ಧ ನಡೀತಾ ಇತ್ತೋ, ಯುದ್ಧ ನಡೆಯುವಾಗ ಕೃಷ್ಣ ಮತ್ತು ಬಲರಾಮರ ಕೈ ಮೇಲಾಯ್ತು. ಇನ್ನು ಸತ್ತಿರ್ಲಿಲ್ಲ ಚಾಣೂರ ಮುಷ್ಟಿಕರು. ಆ ಸಮಯದಲ್ಲೇನೆ ಕಂಸ ವಾದ್ಯ ಘೋಷಗಳನ್ನೆಲ್ಲ ನಿಲ್ಲಿಸಿದ ಅಂತ ಇದೆ ಹರಿವಂಶದಲ್ಲಿ. ಹಾಗಾದ್ರೆ ಅವರು ಸತ್ತ ಮೇಲೆ ಕೃಷ್ಣ ಬಲರಾಮರು ನರ್ತನ ಮಾಡಿದ್ದು ಹೇಗೆ, ವಾದ್ಯ ಘೋಷಗಳನ್ನು ಮೊದಲೇ ನಿಲ್ಲಿಸಿದ್ರೆ ಅಂತಂದ್ರೆ ಅದಕ್ಕೆ ಹೀಗಿಟ್ಟುಕೊಳ್ಬೇಕು. ಯಾವಾಗ ಕಂಸ ಇವರಿಗೆ ವಾದ್ಯಘೋಷಗಳನ್ನ ನಿಲ್ಲಿಸ್ರಿ ಅಂತ ಹೇಳಿ ನಿಲ್ಲಿಸಿದ್ನೋ, ಆವಾಗ ಇನ್ನೂ ಮಲ್ಲಯುದ್ಧ ನಡೀತಾ ಇತ್ತು. ಆ ಸಮಯದಲ್ಲಿ ದೇವತೆಗಳು ದೇವಲೋಕದ ವಾದ್ಯಗಳನ್ನ ತಾವಾಗಿ ಮೊಳಗಿಸಿದರು. ದೇವಲೋಕದಲ್ಲಿ ದೇವತೆಗಳು ತಾವು ಇಲ್ಲಿ ವಾದ್ಯಘೋಷಗಳು ನಿಂತು ಕೂಡಲೇ ಅಲ್ಲಿ ವಾದ್ಯ ಮೊಳಗಲಿಕ್ಕೆ ಪ್ರಾರಂಭ ಆಯ್ತು. ದೇವತೆಗಳು, ಋಷಿಗಳು ಅವರೆಲ್ಲ ಅಲ್ಲಿಂದಲೇ ಕೃಷ್ಣ ಮತ್ತು ಬಲರಾಮರಿಗೆ ಜಯಕಾರವನ್ನ ಹಾಕ್ತಾ ಇದ್ದಾರೆ. ಕೃಷ್ಣ ಪರಮಾತ್ಮ ಚಾಣೂರನನ್ನ ಸಂಹಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿ ತನ್ನ ಶರೀರದ ನಿಜವಾದ ಬಲವನ್ನ ಅಭಿವ್ಯಕ್ತಿ ಮಾಡಿದ. ಯಾವಾಗ ಭಗವಂತ ತನ್ನ ಬಲವನ್ನ ಅಭಿವ್ಯಕ್ತಿ ಮಾಡಿದ್ನೋ ಕೂಡಲೇ ಭೂಮಿ ನಡುಗಿ ಬಿಡುತ್ತಂತೆ. ಒಂಥರ ಭೂಕಂಪ ಆಯ್ತು. ರಂಗಸ್ಥಳದಲ್ಲಿ ಕೂತಂತಹ ಜನರೆಲ್ಲ ಅಲಗಾಡಿಬಿಟ್ರು. ಅವರ ಆಸನಗಳೆಲ್ಲ ಅಲಗಾಡಿಬಿಟ್ಟುವಂತೆ ಭಗವಂತನ ಬಲ ಅಭಿವ್ಯಕ್ತಿ ಆದಾಗ. ಕಂಸ ಕೂತಿದ್ದ ಅಲ್ಲಿ ಸಿಂಹಾಸನದಲ್ಲಿ. ಆ ಕಂಸನ ತಲೆ ಮೇಲೆ ಇರುವಂತಹ ರತ್ನ ಕೆಳಗೆ ಉರುಳಿ ಬಿತ್ತು. ಕೂಡಲೇ ಚಾಣೂರ ಸತ್ತು ಬಿದ್ದ. ಈ ತರ ಹರಿವಂಶ ಹೇಳ್ತದೆ. ಭಾಗವತದಲ್ಲಿ ಚಾಣೂರ ಮೊದಲಾದಂತಹ ಪ್ರಧಾನರಾದ ಮಲ್ಲರು ಸತ್ತ ಮೇಲೆ ಕಂಸ ವಾದ್ಯಘೋಷಗಳನ್ನೆಲ್ಲ ನಿಲ್ಲಿಸಿದ ಅಂತ ಭಾಗವತದಲ್ಲಿ ಹೇಳಿದ್ದಾರೆ. ಭಾಗವತಕ್ಕೂ ಹರಿವಂಶಕ್ಕೂ ವಿರೋಧ ಬರ್ತದೆ ಇವಾಗ. ಇದು ಮೊದಲೇ ನಿಲ್ಲಿಸಿದ್ದೋ ಆಮೇಲೆ ನಿಲ್ಲಿಸಿದ್ದೋ ಅಂತ ಇದರ ವಿರೋಧ ಪರಿಹಾರವನ್ನ ಹೇಗೆ ಮಾಡಬೇಕು ಅಂತಂದ್ರೆ, ಈ ಮಲ್ಲರು ರಂಗಸ್ಥಳಕ್ಕೆ ಬರುವಾಗ ಅವರು ತಮ್ಮ ತಮ್ಮ ಸ್ವಂತ ವಾದ್ಯ ಘೋಷಗಳನ್ನು ಮೊಳಗಿಸ್ಕೊಳ್ತಾರೆ. ಅವರವರು ತಮ್ಮ ಕಡೆಯಿಂದ ಒಂದಿಷ್ಟು ಜನ ಕರ್ಕೊಂಡು ಬಂದಿರ್ತಾರೆ ವಾದ್ಯ ಮಾಡ್ಲಿಕ್ಕೆ. ಅವ್ರು ಬರುವಾಗ್ಲೇನೆ ಅವ್ರ ಜೊತೆಗೆ ವಾದ್ಯ ಘೋಷಗಳನ್ನ ನಡೆಸ್ಕೊಳ್ತಾನೆ ಬರ್ತಾರೆ. ಯಾವಾಗ ಚಾಣೂರ ಮತ್ತು ಮುಷ್ಟಿಕ ಇವರಿಬ್ಬರಿಗೂ ಯುದ್ಧದಲ್ಲಿ ಹಿನ್ನಡೆ ಉಂಟಾಯ್ತೋ ಆವಾಗ ಕಂಸ ಏನ್ ಮಾಡಿದ, ಅವರ ವಾದ್ಯಗಳನ್ನೆಲ್ಲ ನಿಲ್ಲಿಸಿದ. ಅವರೇನ್ ತಮ್ಮ ತಮ್ಮ ವಾದ್ಯ ಘೋಷಗಳನ್ನು ಕರ್ಕೊಂಡು ಬಂದಿದ್ರ ಜೊತೆಗೆ ಅದನ್ನ ಕಂಸ ಏನ್ ಮಾಡಿದ, ನಿಲ್ಲಿಸಿದ. ಇದನ್ನ ಹರಿವಂಶದಲ್ಲಿ ಹೇಳಿದ್ದಾರೆ. ಆಮೇಲೆ ಚಾಣೂರ ಮತ್ತು ಮುಷ್ಟಿಕರ ಸಂಹಾರ ಆದ ನಂತರದಲ್ಲಿ ಕೃಷ್ಣ ಮತ್ತು ಬಲರಾಮ ಅವರು ಆ ವಾದ್ಯಗಳಿಗೆ ಸರಿಯಾಗಿ ಕುಣಿಯೋದನ್ನ ನೋಡಿ ಸಹಿಸ್ಲಿಕ್ಕೊಳ್ಳಿಕ್ಕಾಗದೆ
ಕಂಸ ಏನು ಮಾಡಿದ, ತನ್ನ ವಾದ್ಯಗಳನ್ನು ನಿಲ್ಲಿಸಿದ ಅಂತ ಇದು ಭಾಗವತದಲ್ಲಿ ಹೇಳಿದ್ದು. ಕಂಸನ ವಾದ್ಯಘೋಷಗಳೇನಿತ್ತು ಅದು ನಡೀತಾನೆ ಇತ್ತು, ಅದನ್ನ ಇವರು ಸತ್ತ ಮೇಲೆ ನಿಲ್ಲಿಸಿದ. ಅವರವರೇ ಜಟ್ಟಿಗಳು ಕರ್ಕೊಂಡು ಬಂದಂತಹ ವಾದ್ಯಘೋಷಗಳೇನಿದ್ದಾವೆ ಅವುಗಳನ್ನ ಮೊದಲೇ ನಿಲ್ಲಿಸಿದ್ದ. ಈ ಎರಡನ್ನೂ ಕೂಡ ಜೋಡಿಸ್ಕೊಳ್ಬೇಕು. ಭಾಗವತದಲ್ಲಿ ಒಂದು ಹೇಳಿದೆ, ಹರಿವಂಶದಲ್ಲಿ ಒಂದು ಹೇಳಿದೆ. ಹರಿವಂಶದಲ್ಲಿ ಹೇಳಿದ್ದು ಅವರವರು ತಮ್ಮ ವಾದ್ಯಘೋಷಗಳನ್ನೇನು ಕರ್ಕೊಂಡು ಬಂದಿದ್ರು ಮಲ್ಲರು, ಆ ವಾದ್ಯಘೋಷಗಳನ್ನ ಮೊದಲೇ ನಿಲ್ಲಿಸಿದ್ದ ಸಾಯೋದಕ್ಕಿಂತ ಮುಂಚೆನೆ. ಅವರು ಸತ್ತ ಮೇಲೆ ಕಂಸ ತನ್ನ ವಾದ್ಯಘೋಷಗಳನ್ನು ನಿಲ್ಲಿಸ್ಲಿಕ್ಕೆ ಹೇಳಿದ ಅಂತ. ಹೀಗಿಟ್ಕೊಂಡ್ರೆ ಭಾಗವತಕ್ಕೂ ಹರಿವಂಶಕ್ಕೂ ವಿರೋಧ ಬರೋದಿಲ್ಲ. ಇದು ಹೇಗೆ ನಾವು ಸುಮ್ಮನೆ ನಮ್ಮ ಸಮಾಧಾನಕ್ಕೋಸ್ಕರ ಈ ರೀತಿ ಪರಿಹಾರ ಮಾಡ್ಕೊಳ್ಳೋದಾ? ಇದಕ್ಕೇನಾದ್ರೂ ಸೂಚನೆ ಇದೆಯಾ ಅಂತಂದ್ರೆ, ಭಾಗವತದಲ್ಲಿ ನ್ಯವಾರಯತ್ ಸ್ವತೂರ್ಯಾಣಿ ಅಂತಿದೆ ನೋಡಿ. ನ್ಯವಾರಯತ್ ಸ್ವತೂರ್ಯಾಣಿ, ಅಲ್ಲಿ ಸ್ವ ಅನ್ನೋ ಪದ ಇದೆ. ಯಾವಾಗ ಮಲ್ಲರೆಲ್ಲರೂ ಕೂಡ ಸತ್ತರೋ ಆವಾಗ ಸ್ವತೂರ್ಯಾಣಿ, ತನ್ನ ವಾದ್ಯಘೋಷಗಳನ್ನ ಕಂಸ ನಿಲ್ಲಿಸಿದ ಅಂತ. ಹಾಗಾದ್ರೆ ಹರಿವಂಶದಲ್ಲಿ ಮೊದಲೇ ನಿಲ್ಲಿಸಿದ ಅಂತ ಹೇಳಿದ್ದು ತನ್ನ ವಾದ್ಯಘೋಷ ಅಲ್ಲ, ಅವರವರು ಕರ್ಕೊಂಡು ಬಂದ ವಾದ್ಯಘೋಷಗಳು. ಮಲ್ಲರು ಬರುವಾಗಲೇ ಅವರ ಜೊತೆಗೆ ಏನು ಬಂದಿರ್ತಾರೆ ವಾದ್ಯಘೋಷಗಳು, ಅವುಗಳನ್ನ ಆವಾಗ ನಿಲ್ಲಿಸಿದ್ದ ಅನ್ನೋದನ್ನ ಹರಿವಂಶ ಹೇಳಿದೆ, ಅದನ್ನು ಭಾಗವತ ಇಲ್ಲಿ ಹೇಳಿಲ್ಲ ಅಷ್ಟೆ. ಹತೇಷು ಮಲ್ಲವೀರ್ಯೇ ಹತೇಷು ಮಲ್ಲವರ್ಯೇಷು ವಿದ್ರುತೇಷು ಚ ಭೋಜರಾಟ್ ನಿವಾರಯತ್ ಸ್ವತೂರ್ಯಾಣಿ ವಾಕ್ಯಂ ಚೇದಮುವಾಚ. ಸಾಕು, ಅಲ್ಲಿಗೆ 42ನೇ ಅಧ್ಯಾಯದಲ್ಲಿ 30 ಶ್ಲೋಕ ಆಯ್ತು. ಮತ್ತೆ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.